ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಿನಗೆ ಭಯ ಆಗ್ಬೋದು, ಯಮನ ಭಯ, ಮೃತ್ಯುವಿನ ಭಯ, ಅಂಧಕಾರದ ಭಯ, ಒಬ್ಬನೇ ಆಗ್ತೀನಲ್ಲ ಭಯ. ಜೀವನದಲ್ಲಿ ವಯಸ್ಸಾದ ಮೇಲೆ ಬರಬೇಕಾಗಿರತಕ್ಕಂಥದ್ದು ಧೈರ್ಯ. ವಿದುರನ ಮಾತು. ವಯಸ್ಸಾಗಿರತಕ್ಕಂಥವ್ರು ಧೈರ್ಯ ತಗೋಬೇಕು. ವಯಸ್ಸಾಗಿರತಕ್ಕಂಥವ್ರು ಪರಾಧೀನಕ್ಕೆ ಬೀಳ್ಕೊಡ್ದು. ವಯಸ್ಸಾಗಿರತಕ್ಕಂಥವ್ರು ಪರಾವಲಂಬಿಗಳಾಗ್ಕೊಡ್ದು. ವಯಸ್ಸಾಗಿರತಕ್ಕಂಥವ್ರಿಗೆ ಅನಾಥ ಪ್ರಜ್ಞೆ ಬರ್ಕೊಡ್ದು. ವಯಸ್ಸಾಗಿರತಕ್ಕಂಥವ್ರು ನಾನು ಅನಾಥ ಅನ್ನತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೋಕೂಡ್ದು. ವಯಸ್ಸಾಗಿರತಕ್ಕಂಥವ್ರಿಗೆ ಜಗನ್ನಾಥ ಇದ್ದಾನೆ, ಲೋಕನಾಥ ಇದ್ದಾನೆ, ದೇವರಿದ್ದಾನೆ, ನನಗೆ ಕಾಯ್ತಾನೆ, ನನಗೇನ್ರಿ ಕಮ್ಮಿ ಅನ್ನತಕ್ಕಂಥ ಧೈರ್ಯ ಇರಬೇಕು. ನಾಮಸ್ಮರಣೆಯ ಧೈರ್ಯ ಇರಬೇಕು. ಆಗಿದ್ದನ್ನು ಮರೆತು ಬಿಡು, ಪರಮಾತ್ಮನ ಪಾದದಲ್ಲಿ ಬೆರೆತು ಬಿಡು, ಅವನನ್ನು ಹೃದಯದೊಳಗೆ ತರುಕೋ, ಹಿಮಾಲಯದ ಕಡೆ ಹೆಜ್ಜೆ ಇಡು, ನಡೀತಾ ಇರು. ಇನ್ನೊಂದು ಕ್ಷಣ ಇಲ್ಲ ನಿಂತರೆ ನಾನೇ ನಿನ್ನ ತಳ್ಳಬೇಕಾಗುತ್ತೆ. ಇಂಥ ಎಚ್ಚರಿಕೆಯ ಮಾತನ್ನು ವಿದುರ ಜನ್ಮದಲ್ಲಿ ಹೇಳಿರಲಿಲ್ಲ, ಈಗ ಹೇಳ್ತಾ ಇದ್ದಾನೆ. ಈ ದೇಹ, ನೇಹ, ಮೋಹ, ವ್ಯಾಮೋಹ ಇದೆಲ್ಲ ಬರೀ ದುಃಖದ್ದು, ನೋವಿನದು. ವಿದುರನ ಮಾತು ಎಲ್ಲ ಪ್ರೀತಿ, ಪ್ರೇಮ, ವಿಶ್ವಾಸ, ಅಭಿಮಾನ, ದೇಹ, ನೇಹ, ಮೋಹ, ವ್ಯಾಮೋಹ ಇದೆಷ್ಟು ಎಲ್ಲ ಇದರ ಫಲ ದುಃಖ, ನೋವು, ಕಣ್ಣೀರು. ಇದನ್ನು ಬಿಡು, ಏಳು, ಉತ್ತರ ದಿಕ್ಕಿಗೆ ಹೊರಡು. ಇಷ್ಟು ಮಾತನ್ನು ಹೇಳೋವರೆಗೂ ಗಾಂಧಾರಿ ಯಾವಾಗಲೂ ಅವಳಿಗೆ ಕುರುಡಿ ಅಲ್ಲ, ಗಂಡನಿಗೆ ದೃಷ್ಟಿ ಇಲ್ಲ ಅಂದಮೇಲೆ ತಾನು ಯಾಕೆ ನೋಡಬೇಕು ಅಂತ ಹೇಳಿ ಬಟ್ಟೆ ಕಟ್ಕೊಂಡಿದ್ದವಳು. ಯಾವಾಗಲೂ ಗಂಡ ಮಾತಾಡುವಾಗ ತಾನು ಮೂಗು ತೋರಿಸ್ಕೂಡ್ದು ಅಂತ ಯಾವತ್ತೂ ಮಾತಾಡದೇ ಇರತಕ್ಕಂಥ ಧರ್ಮದೇವತೆ ವಿದುರನ ಇಷ್ಟು ಮಾತು ಕೇಳಿಸ್ಕೊಂಡ್ಲು. ಧೃತರಾಷ್ಟ್ರನ ಕೈನ ಎಷ್ಟು ಸದೃಢವಾಗಿ, ದೃಢಿಷ್ಠವಾಗಿ, ಬಲಿಷ್ಠವಾಗಿ ಹಿಡ್ಕೊಂಡು ಎತ್ತಿದ್ಲು. ಏಳು ಮೇಲೂ ಅನ್ನೋದು ಅರ್ಥ. ಎತ್ತಿದ್ಲು, ಉತ್ತರದ ಕಡೆ ತಿರುಗಿಸಿದ್ಲು ಗಂಡನ್ನ, ತಾನು ತಿರುಗಿಕೊಂಡ್ಲು, ವಿದುರನಿಗೆ ಆಶೀರ್ವಾದ ಮಾಡಿದ್ಲು. ಹೆಜ್ಜೆ ಇಟ್ಟರು, ಹಿಮಾಲಯದ ಕಡೆ ಹೆಜ್ಜೆ ಇಟ್ಟರು. ಬೆಳಗಿನ ಜಾಮ ಪ್ರತಿನಿತ್ಯ ಧರ್ಮರಾಜ 3:15 ಗಂಟೆಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ತನ್ನ ಪ್ರಾತಃ ವಿಧಿಗಳನ್ನು 4 ಗಂಟೆ ಒಳಗೆ ಮುಗಿಸಿ ಮೊಟ್ಟ ಮೊದಲು ಬಂದು ತಂದೆ ತಾಯಿಗಳಿಗೆ, ಧೃತರಾಷ್ಟ್ರ ಗಾಂಧಾರಿಯನ್ನು ಸಾಕ್ಷಾತ್ ತಂದೆ ತಾಯಿಯರ ಥರ ಅಷ್ಟು ಗೌರವ ಭಕ್ತಿ ಮಾಡ್ತಾ ಇದ್ದ. ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಬಂದ ಧೃತರಾಷ್ಟ್ರ ಕಾಣ್ತಾ ಇಲ್ಲ, ಗಾಂಧಾರಿ ಕಾಣ್ತಾ ಇಲ್ಲ, ಇಬ್ಬರೂ ಕಂಡಿಲ್ಲ. ಎಲ್ಲಿ ಹೋಗ್ತಾ ಇದ್ದಾರೆ? ಆ ಕೊಠಡಿ, ಈ ಕೋಣೆ, ಇಡೀ ಅರಮನೆ, ಅಂತಃಪುರ, ಎಲ್ಲದೆ ಮುಂದೆ ಕಾಡು, ವನ, ಉದ್ಯಾನವನ, ಊರು ಎಲ್ಲ ಸೆಕ್ಯೂರಿಟಿಗಳಿಗೆ ಹೇಳೆಲ್ಲ ಹುಡುಕಿಸ್ತಾ ಇದ್ದಾನೆ. ಎಲ್ಲೆಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಕಣ್ಣ ಕೋಪ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಓಣೆ ಮಾಡಿಕೊಂಡು, ಜಿಗುಪ್ಸೆ ಮಾಡಿಕೊಂಡು, ಮಕ್ಕಳೆಲ್ಲ ಹೀಗಾಗೋದ್ರಲ್ಲ ಅನ್ನತಕ್ಕಂಥ ಬೇಸರದಿಂದ, ಜಿಗುಪ್ಸೆಯಿಂದ ದದಿಗೇನಾದರೂ ಬಿದ್ದರೆ ನದಿಲೆಲ್ಲ ಹುಡುಕಿಸ್ತಾನೆ, ಎಲ್ಲೂ ಸಿಗುತ್ತಾ ಇಲ್ಲ. ಸಂಜೆಯನ್ನು ಕರೆಸ್ತಾ, ವಿದುರನ್ನು ಕರೆಸ್ತಾ, ನಮಗೆ ಗೊತ್ತಿಲ್ಲ ಅಂತಾರೆ. ವಿದುರ ಏನು ಬಾಯಿ ಬಿಡಲಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಅಂದ. ವಿದುರನೇ ಇಲ್ಲ, ಇಲ್ಲೇ ಮಾತಾಡ್ತಿದ್ದಲ್ಲ ಅಂತಂದ್ರೆ ವಿದುರನ್ ನೋಡ್ರಿ ಅಂದ್ರೆ ವಿದುರನೂ ಇಲ್ಲ ಅಲ್ಲಿ. ಸಂಜೆಯ ನೀನಾದರೂ ಇರಪ್ಪ, ನೀನು ಪತ್ತೆ ಇಲ್ಲದಿದ್ರೆ ಕಷ್ಟ, ಸಂಜೆ ಇಲ್ಲೇ ಇರು ಅಂತಂದ. ಅಷ್ಟರಲ್ಲಿ ನಾರದರು ಬಂದರು. ನಾರದ್ರ ಕಾಲಿಗೆ ಬಿದ್ದ, ಸ್ವಾಮಿ ತಂದೆ ತಾಯಿ ಇಬ್ಬರು ರಾತ್ರಿನಲ್ಲಿ ಕಾಣ್ತಾ ಇಲ್ಲ, ಕತ್ಲೋ ಕತ್ಲು, ಸುತ್ತಲೂ ಕತ್ಲು, ಎತ್ತಲೂ ಕತ್ಲು, ಸುತ್ತಮುತ್ತಲೂ ಕತ್ಲು, ಅವ್ರ ಕಣ್ಣು ಕತ್ಲು, ಏನೂ ಕಾಣೋದಿಲ್ಲ, ಇಬ್ಬರು ಎಲ್ಲಿ ಹೊಟ್ಟೋದ್ರು ಸ್ವಾಮಿ, ನನ್ನ ಗತಿ ಏನಾಗಬೇಕು? ಧರ್ಮರಾಜನಿಗೆ ನಾರದರು ತಲೆ ಮುಟ್ಟಿ ಆಶೀರ್ವಾದ ಮಾಡಿ 1 ನಿಮಿಷ ಕಣ್ಮುಚ್ಕೊ ಅಂದರು. ಧರ್ಮರಾಜ ಕಣ್ಮುಚ್ಕೊಂಡ. ನೋಡು ತೋರಿಸ್ತೀನಿ ಈಗ ಅಂತಂದರು. ಪಂಚಭೂತಗಳಿಂದ ಸೃಷ್ಟಿಯಾಗಿರತಕ್ಕಂತಹ ಈ ದೇಹ, ಆ ದೇಹದ ಮೇಲೆ ಮೋಹ, ಆ ದೇಹ ಇರತಕ್ಕಂಥ ವ್ಯಕ್ತಿಗಳ ಮೇಲೆ ಮೋಹ ನಿನ್ನಂಥ ಧರ್ಮನಿಷ್ಠ ವ್ಯಕ್ತಿಗೆ ಸಲ್ಲತಕ್ಕಂಥದ್ದಲ್ಲ. ಧೃತರಾಷ್ಟ್ರ ಗಾಂಧಾರಿಯರ ಮೇಲಿನ ಮೋಹ ಬಿಡುಬಿಡು. ದೇಹ ಅನ್ನತಕ್ಕಂಥದ್ದು ಅಶಾಶ್ವತ. ಪಂಚಭೂತಗಳಿಂದ ಆಗಿರತಕ್ಕಂಥ ದೇಹ ಯಾವತ್ತಿದ್ರೂ ಹೋಗತಕ್ಕಂಥದ್ದು. ಈ ದೇಹ ಕಾಲ, ಕರ್ಮ, ಸ್ವಭಾವ ಇದರ ಬಂಧನದಲ್ಲಿರತಕ್ಕಂಥದ್ದು. ಧೃತರಾಷ್ಟ್ರ ಗಾಂಧಾರಿ ಇಬ್ಬರು ಕೈ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಹೊರಟಿದ್ದಾರೆ. ಹಿಮಾಲಯದ ಕಡೆ ನಡೆದಿದ್ದಾರೆ. ಈಗಾಗಲೇ ಅಲ್ಲಿ ಹೋಗ್ತಾ ಇದ್ದಾರೆ. ಇವತ್ತಿನಿಂದ 5ನೇ ದಿನ ಹಿಮಾಲಯದ ಆಶ್ರಮದಲ್ಲಿ ಧೃತರಾಷ್ಟ್ರ ಗಾಂಧಾರಿ ಅವರ ದೇಹ ಅಲ್ಲೇ ಸುಟ್ಟು ಬೂದಿಯಾಗುತ್ತೆ. ಅಲ್ಲಿ ಮುಕ್ತರಾಗ್ತಾ ಇದ್ದಾರೆ ಅವರು. ಅದಾದ ಮೇಲೆ
ಈಗ ವಿದುರ ನಿನ್ನ ಕಣ್ಮರೆಯಾದ, ನಿನ್ನೆದುರಿಗೆ ಕಣ್ಮರೆಯಾದ ವಿದುರ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಅವನು ಕಣ್ಮರೆ ಆಗ್ತಾ ಇದ್ದಾನೆ. ವಿದುರ ಅಲ್ಲ, ಧೃತರಾಷ್ಟ್ರ ಅಲ್ಲ, ಗಾಂಧಾರಿ ಅಲ್ಲ, ಕುರುಕ್ಷೇತ್ರದಲ್ಲಿ ಹೋದ್ರಲ್ಲ ಕೋಟ್ಯಾಂತರ ಅವರಲ್ಲ, ನೀನು ನಾನು ಸಮಸ್ತರು ಎಲ್ಲರೂ ಒಂದಿಲ್ಲ ಒಂದಿನ ಈ ಜಗತ್ತಿನ ದೇಹವನ್ನು, ಮೋಹವನ್ನು, ಸ್ನೇಹವನ್ನು, ದಾಹವನ್ನು ಬಿಟ್ಟು ಹೊರಡಕ್ಕೆ ಸಿದ್ಧರಾಗೇ ಇರಲೇಬೇಕು. ಅವರು ಹೋದರೂ ನಾವು ಸಿದ್ಧರಾಗಿರಬೇಕು. ಅದಕ್ಕಾಗಿ ದುಃಖಿಸಿ ಪ್ರಯೋಜನ ಇಲ್ಲ. ಏಳು ಮೇಲೆ ಬುದ್ಧಿ ತಂದುಕೋ, ಅವ್ರಿಗೇನು ಮಾಡಬೇಕು ಆ ಕೆಲಸವನ್ನು ಮಾಡು ಅಂತ ಹೇಳಿ ಧರ್ಮರಾಜನಿಗೆ ಸತ್ಯವನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಸಮಾಧಾನ ಮಾಡಿಕೊಂಡ, ಆಳಕ್ಕೆ ಪ್ರಾರಂಭ ಮಾಡ್ದ. ಕೃಷ್ಣನ ಜೊತೆ ಅರ್ಜುನನ್ನು ಕಳಿಸಿ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, 5 ತಿಂಗಳಾಯಿತು, 6 ತಿಂಗಳಾಯಿತು. ಒಂದು ಮೊಬೈಲ್ ಇಲ್ಲ, ಒಂದು ವಾಟ್ಸಪ್ ಇಲ್ಲ, ಒಂದು ಇನ್ಫಾರ್ಮೇಷನ್ ಇಲ್ಲ, ಒಂದು ಟೆಲಿಗ್ರಾಮ್ ಇಲ್ಲ, ಒಂದು ಕೊರಿಯರ್ ಇಲ್ಲ, ಏನಾದರೂ ಅಂತ ಇಲ್ಲ. 6 ತಿಂಗಳಾಗಿದೆ. ಅರ್ಜುನ ಕೃಷ್ಣ ಹೋಗಿ ಸುಖವಾಗಿ ಸೇರಿದ್ರ, ಅಲ್ಲಿ ದ್ವಾರಕೆಯಲ್ಲೆಲ್ಲ ಹೇಗಿದ್ದಾರೆ, ಸುದ್ದಿ ಇಲ್ಲ, ಸಮಾಚಾರ ಇಲ್ಲ. ಧರ್ಮರಾಜ ಕಂಗಾಲಾದ, ಕಾತರಿಸ್ತಾ ಇದ್ದಾನೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಅಷ್ಟರಲ್ಲಿ ಸುದ್ದಿ ಬಂತು, ದ್ವಾರಪಾಲಕರು ಓಡಿ ಬಂದು, ಅರ್ಜುನ ಬಂದ, ರಥ ಬಂದಿದೆ. ಸಂತೋಷದಿಂದ ಧರ್ಮರಾಜ ಭೀಮ ಓಡಿ 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 ಬಂದು ಅರಮನೆಯ ಮುಂಬಾಗಿಲ ದ್ವಾರಪಾಲಕರಿಂದ ಒಂದಕ್ಕಿಂತ ಮುಂಚೆ ಇನ್ನೂ ಆಚೆನೆ ಬಂದು ನೋಡ್ತಾರೆ, ಅರ್ಜುನನ ರಥ ಬಂದು ನಿಂತುಕೊಳ್ತು. ಅರ್ಜುನನ ರಥ ಬಂದು ನಿಂತುಕೊಳ್ತು. ಇವರಿಬ್ಬರು ರಥದ ಹಿಂದೆನೇ ಬಂದರು. ಅರ್ಜುನನ್ನ ಇಳಿಯೋ ಅರ್ಜುನ ಅಂತಾರೆ. ಅರ್ಜುನನ ನೋಡ್ತಾರೆ, ಗುರುತು ಸಿಗದ ಹಾಗಾಗ್ಬಿಟ್ಟಿದ್ದಾನೆ, ಪೇಲವಾಗಿದ್ದಾನೆ, ಅಸ್ಥಿ ಪಂಜರ ಥರ ಹೋಗಿದ್ದಾನೆ, ಮೂಳೆ ಚಕ್ಕಳಾಗಿ ಹೋಗಿದ್ದಾನೆ, ಸೊರಗಿ ಹೋಗಿದ್ದಾನೆ, ಕೊರಗಿ ಹೋಗಿದ್ದಾನೆ, ಕರಗಿ ಹೋಗಿದ್ದಾನೆ. ಅರ್ಜುನ ಅಂತ ಗುರುತು ಕೂಡ ಸಿಗ್ತಾ ಇಲ್ಲ ಇವರಿಬ್ಬರಿಗೆ. ಇಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ರಥದಿಂದ ಕುಸಿದು ಹೋಗ್ತಾ ಇದ್ದಾನೆ, ಇಳಿಯಕ್ಕೂ ಆಗ್ತಾ ಇಲ್ಲ. ರಥದ ಹಿಂಭಾಗದ ಹಿಡಿ ಹಿಡ್ಕೊಂಬೋಗಿ ಹೋಗ್ತಾನೆ, ಅದು ಜಾರ್ತಾ ಇದ್ದಾನೆ, ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ. ವಿಚಿತ್ರವಾಗಿರತಕ್ಕಂಥ ಅರ್ಜುನನ್ನು ನೋಡಿ ಧರ್ಮರಾಜನಿಗೆ ಪ್ರಜ್ಞೆ ತಪ್ಪತಕ್ಕಂಥ ಸ್ಥಿತಿಯಾಗೋಯಿತು. ಯಾಕೆ ಹೀಗಾಗಿದ್ದೀಯೋ ಅರ್ಜುನ, ಏನಾಯಿತು ನಿನಗೆ? ಕೃಷ್ಣ ಚೆನ್ನಾಗಿದ್ದಂತಾನೆ, ನಮ್ಮ ಯಾದವರೆಲ್ಲ ಚೆನ್ನಾಗಿದ್ದಾರ್ತಾನೆ, ದ್ವಾರಕೆಯಲ್ಲೆಲ್ಲ ಚೆನ್ನಾಗಿದ್ದಾರಪ್ಪ, ನೀನು ಯಾಕೋ ಹೀಗೆ ಹೋಗುದಿ ರಾಜ ಕೇಳ್ತಾ ಇದ್ದಾನೆ. ಆಗ ಅರ್ಜುನ ತುಂಬ ಕಷ್ಟಪಟ್ಕೊಂಡು ಧೈರ್ಯ ತಂದ್ಕೊಂಡು ಶಕ್ತಿಯನ್ನೆಲ್ಲ ತಾನು ಬಲಪಡಿಸ್ಕೊಂಡು ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನ ಮಹತೋ. ಮಹಾರಾಜ, ಧರ್ಮರಾಜ, ಅಣ್ಣ, ಯಾರು ನನಗೆ ಆಪ್ತನಾಗಿದ್ದ, ಆತ್ಮೀಯನಾಗಿದ್ದ, ಬಂಧು ಆಗಿದ್ದ, ಸಖ ಆಗಿದ್ದ, ಸುಖ ಆಗಿದ್ದ, ಮಿತ್ರ ಆಗಿದ್ದ, ದೂತ ಆಗಿದ್ದ, ಸಾರಥಿ ಆಗಿದ್ದ, ಹೃದಯ ಆಗಿದ್ದ, ಭಾವ ಆಗಿದ್ದ, ಭಾಮೈದ ಆಗಿದ್ದ, ತಂದೆ ಆಗಿದ್ದ, ದೈವ ಆಗಿದ್ದ, ಸಮಸ್ತವೂ ಆಗಿದ್ದ ಆ ಕೃಷ್ಣ ಇವತ್ತು ನಮ್ಮಿಂದ ದೂರ ಹೋಗಿದ್ದಾನೆ. ನನ್ನ ತೇಜಸ್ಸು ಅಂದರೆ 14 ಲೋಕಗಳು ನಡುಗೋಗತಕ್ಕಂಥ ತೇಜಸ್ಸನ್ನು ಕೊಟ್ಟಿದ್ದಂಥ ಕೃಷ್ಣ ನನ್ನ ತೇಜಸ್ಸನ್ನು ಅಪಹರಿಸಿಕೊಂಡು ತಾನು ಕಣ್ಮರೆಯಾಗಿ ಹೋಗಿದ್ದಾನೆ. ತನ್ನ ಆ ಕೃಷ್ಣಾವತಾರದ ಎಲ್ಲ ಅವತಾರ ಕಾರ್ಯಗಳನ್ನು ಸಂಪೂರ್ಣವಾಗಿ ಮುಗಿಸಿ ಅದೃಶ್ಯನಾಗಿ ಕಣ್ಣಿಗೆ ಕಾಣದ ದೂರ ಕೊಟ್ಟೋಗಿದ್ದಾನೆ. ಅವ ಹೇಳ್ತಾನೆ, ದ್ರೌಪದಿ ಸ್ವಯಂವರದಲ್ಲಿ ನಾವು ಯಾರು 5 ಜನ ಚಿಕ್ಕ ಹುಡುಗರ ಥರ ಹೋದಾಗ ಎಂತೆಂಥ ಅತಿರಥ ಮಹಾರಥ ರಾಜ ಮಹಾರಾಜ ಚಕ್ರವರ್ತಿಗಳು ಎಂತೆಂಥ ವೀರಾದಿವೀರರು ಶೂರಾದಿಶೂರರಿದ್ದಾಗ ನಮಗೆ ಆ ದ್ರೌಪದಿ ಸ್ವಯಂವರದಲ್ಲಿ ವಿಜಯವನ್ನು ತಂದುಕೊಟ್ಟಿರ್ತಕ್ಕಂಥ ದಿಗ್ವಿಜಯವನ್ನು ತಂದುಕೊಟ್ಟಿದ್ದವನು ಆ ಕೃಷ್ಣ ಪರಮಾತ್ಮ ಅಲ್ವಾ? ಖಾಂಡವ ದಹನವನ್ನು ಮಾಡಿದಾಗ ಅಗ್ನಿಗೆ ಇಡೀ ಆ ವನವನ್ನು ಕೊಡಿಸತಕ್ಕಂಥ ಶಕ್ತಿಯನ್ನು ನಮಗೆ ಕೊಟ್ಟಿರತಕ್ಕಂಥವನು ಕೃಷ್ಣ ಅಲ್ವಾ? ಆ ಜರಾಸಂಧರನ್ನು ಭೀಮಸೇನನ ಕೈನಲ್ಲಿ ಸೀಳಿ ಹಾಕಿಸ್ಬಿಟ್ಟಿರತಕ್ಕಂಥ ಆ ಕೃಷ್ಣನ ಶಕ್ತಿ ಅಲ್ವಾ ಅದು? ರಾಜಸೂಯ ಯಾಗದಲ್ಲಿ ಅದ್ಭುತವಾಗಿ ಜಗತ್ತಿನ ವೀರಾದಿ ವೀರರೆಲ್ಲ ಬಂದು ನಮಗೆ ಮಣಿಯು ಹಾಗೆ ಮಾಡಿರತಕ್ಕಂಥವನು ಕೃಷ್ಣ ಅಲ್ವಾ? ಕಾಡಿನಲ್ಲಿ ನಾವು ಎಲ್ಲೋ ಮೂಲೆಯಲ್ಲಿ ಸಣ್ಣ ಜೋಪಡಿ ಮಾಡಿಕೊಂಡಿದ್ದಾಗ ದೂರ್ವಾಸರು 10,000 ಶಿಷ್ಯರನ್ನು ಕರ್ಕೊಂಡು ಬಂದು ನಮಗೆ ಈಗಲೇ ಹೊಟ್ಟೆ ತುಂಬಿಸಿ ಅಂತ ಚಾಲೆಂಜ್ ಮಾಡಿದಾಗ ಅಗ್ನಿ ಪರೀಕ್ಷೆಗೆ ಒಡ್ಡದಾಗ
ಆ ಕ್ಷಣದಲ್ಲಿ ದ್ರೌಪದಿ ಕೃಷ್ಣಾಂದಿಗೆ ತಕ್ಷಣ ಬಂದು 10,000 ಜನ ದುರ್ವಾಸರ ಶಿಷ್ಯಂದರಿಗೆ ಹೊಟ್ಟೆ ತುಂಬ ತೃಪ್ತಿಯನ್ನು ತಂದುಕೊಟ್ಟಿದ್ದ ತಮ್ಮ ಮಹಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಿದ್ರು ಕೃಷ್ಣ ಅಲ್ವಾ. ಅದಿರಲಿ ಹೇಳ್ತಾನೆ, ನನಗೆ ಏನು ತಪಸ್ಸು ಗೊತ್ತಿತ್ತಾ, ನನಗೆ ನಿಂತ್ಕೊಂಬಕ್ಕೆ ಬರೋದ ಅಂತ ನನ್ನ ಕೈನಲ್ಲಿ ತಪಸ್ಸು ಮಾಡಿಸಿ ಈಶ್ವರನಿಂದ ಪಾಶುಪತಾಸ್ತ್ರವನ್ನು ನನಗೆ ಕೊಡಿಸಿದ್ನಲ್ಲ, ಅದು ಕೃಷ್ಣ ಅಲ್ವಾ. ಕುರುಕ್ಷೇತ್ರದಲ್ಲಿ ಎದುರುಗಡೆ ತಗೊಂಡೋಗೋ ಕೃಷ್ಣ ರಥ ಅಂದಾಗ ಯುದ್ಧ ಭೂಮಿಯಲ್ಲಿದ್ದಂಥ ನನ್ನ ಶತ್ರುಗಳು 11 ಅಕ್ಷೋಹಿಣಿ ಸೈನ್ಯ ನೋಡಿ ಎದೆ ಒಡ್ಕೊಂಡು ಬಿದ್ದು ಅನಾಥನಾಗಿ ಆ ತಲೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಿಷಣ್ಣವದನಾಗಿ ವಿಷಾದದಿಂದ ಓಡ್ ಹೋಗ್ತೀನಿ ಅಂತ ಹೇಳಿ, ಅಪ್ಪ ರಾಜ್ಯ ಭೋಗ ಏನು ಬೇಡ, ಯುದ್ಧ ಬೇಡ, ಹೊಟ್ಟೋಗ್ಬಿಡೋ, ಇಲ್ಲಿಂದ ಪರ್ಮಿಷನ್ ಕೂಡ ಓಡೋಗ್ಬಿಡ್ತೀನಿ ಅಂತ ಹೇಳಿ ಕಡೆಗೆ ಆತ್ಮಹತ್ಯೆಯ ಸ್ಥಿತಿಗೆ ನನ್ನ ಮನಸ್ಸು ಬಂದಿದ್ದಾಗ ಧೈರ್ಯ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಮಹಾಪ್ರಜ್ವಲಿಸತಕ್ಕಂಥ ತೇಜಸ್ಸು, ಮಹಾಶಕ್ತಿ, ಸಾಮರ್ಥ್ಯ ಎದ್ದು ನಿಂತುಕೊಳ್ಳೋ ಮಾಡಿ ಗಾಂಧೀವದ ಠೆಂಕಾರನ್ನು ಕೈಯಲ್ಲಿ ಮಾಡಿಸಿ 11 ಅಕ್ಷೋಹಿಣಿ ಸೈನ್ಯ ನಡುಗೋಗೋ ಹಾಗೆ ನನಗೆ ಶಕ್ತಿ ಸಾಮರ್ಥ್ಯ ತುಂಬಿದಂಥವನು ಕೃಷ್ಣ ಅಲ್ವಾ. ಎಲ್ಲ ಜ್ಞಾಪಿಸ್ಕೊಳ್ತಾನೆ. ಇಷ್ಟಾದರೂ ಕೂಡ ನನ್ನ ಬಂದು ರಥಕ್ಕೆ ಸಾರಥಿಯಾಗಿ ಬಂದು ನಿಂತುಕೊಂಡಲ್ಲ ಅವನು, ಇಡೀ ಜಗತ್ತಿಗೆ ಸಾರಥಿ ಅವನು, ನನ್ನ ರಥಕ್ಕೆ ಸಾರಥಿಯಾಗಿ ಬಂದು ನಿಂತುಕೊಂಡಲ್ಲ. ಇಂಥ ಮಹಾತ್ಮ ನಮಗೆ ಕೇಳದೆ ಅನಾಥರನ್ನಾಗಿ ಮಾಡಿ ದೇವನಾಗಿದ್ದ, ಬಂಧುವಾಗಿದ್ದ, ಮಿತ್ರನಾಗಿದ್ದ, ಅಣ್ಣನಾಗಿದ್ದ, ಸಖನಾಗಿದ್ದ, ಎಲ್ಲ ಬಿಟ್ಟು ಹೊರಟೋದ ನಮ್ಮನ್ನು, ಭೂಮಿಯಿಂದ ಹೊರಟೋದಾಗ ಅಣ್ಣ. ಆಮೇಲೆ ನಾನು ಆ ಕೃಷ್ಣನ ಜೊತೆ ಇದ್ದ ಹೆಣ್ಮಕ್ಕಳನ್ನ ಅವ್ರನ್ನಾದರೂ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡೋಣ ಅಂತ ಹೇಳಿ ನಾನು ರಥದಲ್ಲಿ ಕುಡಿಸ್ಕೊಂಡು ವಾಪಸ್ಸು ಕರ್ಕೊಂಡು ಬರ್ತಾ ಇದ್ದೆ ದ್ವಾರಕೆಯಿಂದ ಇಲ್ಲಿಗೆ. ಅವನು ಹೋದ ತಕ್ಷಣ ಏನಾಯಿತು ಗೊತ್ತಾಗೋಣ, ಏನು ಆ ಯಾದವರು ಕೃಷ್ಣನ ಎಲ್ಲ ದಯಾದಿಗಳು, ಸೋದರರು, ಬಂಧುಗಳು, ಬಾಂಧವರು, ಎಲ್ಲ ಯಾದವರು ಅವರವರೇ ಏನು ಜಗಳವು, ಏನು ಒಳಜಗಳ, ದಯಾದಿಗಳ ಕದನ ಹೊಡೆದಾಡಿಕೊಂಡು ಬಡ್ದಾಡಿಕೊಂಡು ಕಡೆಗೆ ಎಲ್ಲ ಪ್ರಾಣ ಬಿಟ್ಟರು. ಆ ನದಿ ದಡದಲ್ಲಿ, ಪ್ರವಾಸದ ದಡದಲ್ಲಿ ಕಡೆಗೆ ದ್ವಾರಕೆ ಸಮುದ್ರದೊಳಗೆ ಮುಳುಗೋಯಿತು. ನಾನು ಆ ಹೆಣ್ಮಕ್ಕಳನ್ನ ಉಳಿಸೋಣ ಅಂತ ಹೇಳಿ ರಥದಲ್ಲಿ ಕರ್ಕೊಂಬರ್ತಾ ಇದ್ದೆ. ಅದೇ ರಥ, ಅದೇ ಕುದುರೆ, ಅದೇ ಗಾಂಡೀವ, ಅದೇ ಅರ್ಜುನ. ನಾ ಬರ್ತಾ ಇದ್ದೆ, ದಾರಿಲಿ ಬರ್ತಾ ಇರೋವಾಗ ಸಣ್ಣ ಹಳ್ಳಿ, ಕುಗ್ರಾಮದಲ್ಲಿ ದನ ಕಾಯ್ತಾ ಇರತಕ್ಕಂಥ 7-8 ಜನ ಹಳ್ಳಿ ಹುಡುಗರು ಕೈಯಲ್ಲಿ ಕೋಲು ಅಷ್ಟೇನೆ, ಚಿಕ್ಕ ಕೋಲು ಹಿಡ್ಕೊಂಡು ನನಗೆ ರಥ ಅಡ್ಡ ಹಾಕಿದ್ರು. ನನ್ನ ಜೊತೆಗೆ ಜಗಳಕ್ಕೆ ಬಂದರು. 11 ಅಕ್ಷೋಹಿಣಿ ಸೈನ್ಯವನ್ನೇ ಅಲ್ಲಾಡಿಸಿರತಕ್ಕಂತಹ ಮಹಾಪ್ರಚಂಡ ತೇಜಸ್ವಿ ಗಾಂಧೀವಿ 7 ಜನ ಹುಡುಗರು ಕೋಲು ಹಿಡ್ಕೊಂಡು ಬಂದರೆ ಸರಿನಾ. ಬಂದು ಗಾಂಡೀವ ತಗೊಂಡೆ ನೋಡು. ಗಾಂಡೀವ ತಗೊಂಬಕ್ಕೆ ಹೋದೆ, ಗಾಂಡೀವ ಎತ್ತಕ್ಕಾಗಲಿಲ್ಲ, ಗಾಂಡೀವನ ಮುಟ್ಟಕ್ಕೂ ಆಗಲಿಲ್ಲ, ಗಾಂಡೀವನ ಈ ಕಡೆ ಆ ಕಡೆ ಅಲ್ಲಾಡ್ಸಕ್ಕೆ ನನ್ನ ಕೈಯಲ್ಲಾಗಲಿಲ್ಲ. ಅಷ್ಟೊತ್ತಿಗೆ 7 ಜನ ಹುಡುಗರು ರಥ ಹತ್ತಿ ಬಿಟ್ಟರು, ಕುದುರೆಗಳನ್ನ ಹೊಡೆದಾಕಿದ್ರು, ಸಾರಥಿನ ಹೊಡೆದಾಕಿದ್ರು. ಕಡೆಗೆ ನಾನು ಉಳಿಸ್ರಪ್ಪ ಅಂತ ಅವ್ರ ಕಾಲಿಗೆ ಬಿದ್ದೆ. ನನ್ನ ಜೊತೆ ಇದ್ದಂಥ ಕೃಷ್ಣನ ಹೆಣ್ಣು ಮಕ್ಕಳನ್ನ ಹಳ್ಳಿ ಹುಡುಗರು ಕದ್ದುಕೊಂಡು ಹೋದರು. ಅವ್ರನ್ನೂ ಉಳಿಸ್ಕೊಳ್ಳೋಕ್ಕಾಗದೆ ಮುಖ ಈಗ ಮಾಡಿಕೊಂಡು ದೇಹ ಹೋಗಿದೆ, ಸಾಮರ್ಥ್ಯ ಹೋಗಿದೆ, ಶಕ್ತಿ ಉಡುಗಿದೆ, ಇರತಕ್ಕಂಥ ಬಲ ಕುಗ್ಗಿ ಹೋಗಿದೆ, ಏನೂ ಪ್ರಯೋಜನ ಇಲ್ಲ. ಕೃಷ್ಣ ಇಲ್ಲ ಅನ್ನತಕ್ಕಂಥದ್ದು ಒಂದು ಕತ್ಲು ತುಂಬ ಆವರಿಸ್ಕೊಂಡಿದೆ. ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಅಣ್ಣ, ಆದರೆ ನಿನಗೆ ವಾರ್ತೆ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಜೀವ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇಷ್ಟು ಮಾತನ್ನು ಹೇಳಿದ ಮರುಕ್ಷಣ ವಿತಿನ್ ದ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಧರ್ಮರಾಜ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ಕೃಷ್ಣ ಇಲ್ಲದ ಕಾಲದಲ್ಲಿ, ಕೃಷ್ಣ ಇಲ್ಲದ ಸ್ಥಳದಲ್ಲಿ ಒಂದು ಗಳಿಗೆ ನಾವಿರೋ ಹಾಗಿಲ್ಲ. ಕೃಷ್ಣ ಇಲ್ಲದ ಕಾಲದಲ್ಲಿ, ಕೃಷ್ಣ ಇಲ್ಲದ ಸ್ಥಳದಲ್ಲಿ ಒಂದು ಗಳಿಗೆ ನಾವಿರೋ ಹಾಗಿಲ್ಲ. ದಟ್ ವಾಸ್ ದ ಅಲ್ಟಿಮೇಟ್ ಅಂಡ್ ಇಮ್ಮಿಡಿಯೇಟ್ ಡಿಸಿಷನ್. ಆಗ ತಮ್ಮ ಮೊಮ್ಮಗನಾಗಿರತಕ್ಕಂಥ ಪರೀಕ್ಷಿತ ರಾಜನಿಗೆ, ಅಭಿಮನ್ಯು ಉತ್ತರೆಯ ಮಗನಾಗಿರತಕ್ಕಂತಹ ಪರೀಕ್ಷಿತ ರಾಜನನ್ನು ಕರೆದರು. ಅವನಿಗೆ ಪಟ್ಟವನ್ನು ಕಟ್ಟಿದರು. ಹಾಗೆ ಕೃಷ್ಣನ ಮೊಮ್ಮಗ ವಜ್ರನಿಗೆ, ಮಧುರೆಗೆ ರಾಜನಾಗಿರುವಂತ ಹೇಳಿ ಅವನಿಗೆ ಪಟ್ಟವನ್ನು ಕಟ್ಟಿದರು. ಪರೀಕ್ಷಿತ ರಾಜನಿಗೆ ಪಟ್ಟ ಕಟ್ಟಿ ನಾರು ಮಡಿಯನ್ನು ತೊಟ್ಟರು. ಅರಮನೆಯ ಎಲ್ಲ ವಸ್ತ್ರಗಳನ್ನು, ಪ್ರತಿಯೊಂದು ಪದಾರ್ಥವನ್ನು ಬಿಟ್ಟರು. ಅನ್ನಾಹಾರಗಳನ್ನು ಬಿಟ್ಟರು. ಮೌನವನ್ನು ತೊಟ್ಟರು. ಹಿಮಾಲಯದ ಕಡೆಗೆ ಉತ್ತರ ದಿಕ್ಕಿಗೆ ಹೆಜ್ಜೆ ಇಟ್ಟರು.
ಒಬ್ಬೊಬ್ಬರಾಗಿ ಮಹಾಪ್ರಸ್ಥಾನದ ಕಡೆಗೆ ನಡೆದರು. ಅವರು 5 ಜನ ಹೊರಟಾಗ ದ್ರೌಪದಿ ಕೂಡ ಮೌನದಿಂದ, ಧ್ಯಾನದಿಂದ, ಜ್ಞಾನದಿಂದ ಅವರ ಹಿಂದೆನೆ ಮೌನಿಯಾಗಿ ಹೆಜ್ಜೆ ಇಟ್ಟು ಉತ್ತರದ ಕಡೆ, ಹಿಮಾಲಯದ ಕಡೆ ಹೊರಟಳು. ಈ ಕಡೆ ಪರೀಕ್ಷಿತ ರಾಜ, ಅವನು ರಾಜ ಆದ. ಪರೀಕ್ಷಿತ ರಾಜ ಹುಟ್ಟಿದಾಗ ಧೌಮ್ಯರು, ಕೃಪಾಚಾರ್ಯರು ಅವನ ಜಾತಕವನ್ನು ನೋಡಿ ಜಾತಕ ಬರೀತಾರೆ. ಜಾತಕದಲ್ಲಿ ಹೇಳ್ತಾರೆ, ಇವನು ಯುಗ ಪುರುಷ ಆಗುತ್ತಾನೆ, ಯುಗ ಪುರುಷ ಆಗುತ್ತಾ ಇದ್ದಾನೆ ಈ ಪರೀಕ್ಷಿತ ರಾಜ. ಶ್ರೀರಾಮಚಂದ್ರನ ಹಾಗೆ ಸತ್ಯಸಂಧ ಆಗುತ್ತಾನೆ, ಶಿಬಿ ಚಕ್ರವರ್ತಿ ಹಾಗೆ ದಾನಶೂರನಾಗುತ್ತಾ ಇದ್ದಾನೆ, ಭರತ ಚಕ್ರವರ್ತಿ ಹಾಗೆ ಸುಪ್ರಸಿದ್ಧನಾಗುತ್ತಾ ಇದ್ದಾನೆ, ಅರ್ಜುನ ಕಾರ್ತ ವೀರ್ಯಾರ್ಜುನರಂತೆ ಶಸ್ತ್ರಾಸ್ತ್ರ ವೀರ ಪಾರಂಗತನಾಗ್ತಾ ಇದ್ದಾನೆ, ಹಿಮಾಲಯದ ಹಾಗೆ ಗಂಭೀರ್ಯ ಇಟ್ಕೊಂಡಿರ್ತಾ ಇದ್ದಾನೆ, ಭೂಮಿ ಹಾಗೆ ಕ್ಷಮಾಶೀಲನಾಗಿರ್ತಾನೆ, ಬಲಿಚಕ್ರವರ್ತಿಯಂತೆ ಅತ್ಯಂತ ಸ್ಥೈರ್ಯಗಳನ್ನು ಇಟ್ಕೊಂಡಿರ್ತಾನೆ, ಪ್ರಹ್ಲಾದನಂತೆ ಅದ್ಭುತ ಭಕ್ತನಾಗಿರ್ತಾನೆ. ಇಷ್ಟೆಲ್ಲ ಇರತಕ್ಕಂಥ ಈ ಪುಟ್ಟ ಮಗು ಮುಂದೆ ಅಶ್ವಮೇಧ ಯಾಗ ಮಾಡ್ತಾನೆ, ಶುಕಾಚಾರ್ಯರಿಂದ ಬ್ರಹ್ಮವಿದ್ಯೆಯನ್ನು ಕಲಿತಾನೆ. ಈ ಪರೀಕ್ಷಿತನ ಹೆಸರು ಈಗ ಚಿಕ್ಕ ಮಗುವಾಗಿ ಹುಟ್ಟಿದೆಯಲ್ಲ, ಈ ಪರೀಕ್ಷಿತನ ಹೆಸರು ಎಲ್ಲಿವರೆಗೂ ಭೂಮಿ ಮೇಲೆ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಇವನ ಹೆಸರು ಅಜರಾಮರವಾಗಿರುತ್ತೆ. ಇದನ್ನು ಜಾತಕದಲ್ಲಿ ಬರಿತಾ ಇದ್ದಾರೆ ಕೃಪಾಚಾರ್ಯರು, ಧೌಮ್ಯರು. ಏನು ರಾಮಚಂದ್ರನ ರಾಮರಾಜ್ಯದಷ್ಟೇ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಧರ್ಮ, ಸತ್ಯ, ನ್ಯಾಯದಿಂದ ರಾಜ್ಯಭಾರ ಮಾಡ್ತಿದ್ದಾಗ ಇದ್ದಕ್ಕಿದ್ದಾಗೆ ಒಂದು ದಿನ ಅವನಿಗೆ ಕಂಪ್ಲೇಂಟ್ ಬಂತು, ಒಂದು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಯಿತು ಅಂತ. ಇವ ಶಾಕ್ಡ್, ನನ್ನ ರಾಜ್ಯದಲ್ಲಿ ಅತ್ತೆ ಸೊಸೆ ಜಗಳನ. ಇದ್ದಕ್ಕಿದ್ದಂಗೆ ಇನ್ನೊಂದು ದಿನ ಅವನಿಗೆ ನ್ಯೂಸ್ ಬಂತು, ಅಣ್ಣ ತಮ್ಮಂದರು ಪ್ರಾಪರ್ಟಿಗೋಸ್ಕರ, ಭೂಮಿಗೋಸ್ಕರ ಲಿಟಿಗೇಷನ್ ಮಾಡಿಕೊಂಡು ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಪಂಚಾಯತಿಗೆ ಹೋಗ್ತಾ ಇದ್ದಾರೆ. ವಾಸ್ ಫರ್ದರ್ ಶಾಕ್ಡ್. ಸಾಧ್ಯನ ನನ್ನ ರಾಜ್ಯದಲ್ಲಿದು. ಇದ್ದಕ್ಕಿದ್ದ ಹಾಗೆ ಏನೋ ಅನರ್ಥಗಳು, ಅಪಾರ್ಥಗಳು, ಅಧರ್ಮಗಳು ಪ್ರಾರಂಭ ಆಗಿದೆ. ಆಗ ಅವನಿಗೆ ಗೊತ್ತಾಯಿತು, ಕಲಿ ಪ್ರವೇಶ ಆಗೋಗಿದೆ ನನ್ನ ರಾಜ್ಯಕ್ಕೆ, ಕಲಿ ಪ್ರವೇಶ ಆಗಿದೆ. ಅಧರ್ಮ ಬಂದಿದೆ ಅಂದರೆ, ಅನ್ಯಾಯ ಪ್ರಾರಂಭ ಆಗಿದೆ ಅಂದರೆ ಕಲಿ ಪ್ರವೇಶ ಆಗಿದೆ. ಕಲಿಯನ್ನು ಹಿಡಿದು ಹೊಡೆದು ಕತ್ತರಿಸಿ ಚೆಲ್ಲಿ ಮತ್ತೆ ಸಂಪೂರ್ಣ ಧರ್ಮದ ಸಂರಕ್ಷಣೆ ಮಾಡ್ತೀನಿ ಎಂದ ಕುದುರೆ ಮೇಲೆ ಕೂತ್ಕೊಂಡ ಕಲಿಯನ್ನು ಹುಡುಕೊಂಡು ಹೊರಟ. ಎಂಥ ಪ್ರಚಂಡ ವೀರ ಅಂತಂದರೆ, ಅಂತೂ ಕಲಿಯನ್ನು ಹಿಡಿದ, ಕಲಿಯ ತಲೆಯನ್ನು ಹಿಡಿದ, ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದ. ಒಂದೇ ಕ್ಷಣ ಕಲಿಯ ತಲೆಯನ್ನು ಕತ್ತರಿಸಿಬಿಡಬೇಕು ಸಿದ್ಧ ಆದ. ಅಷ್ಟೊತ್ತಿಗೆ ಅವನು ಹೇಳ್ದ, ನೀನು ಪಾಂಡವರ ಮೊಮ್ಮಗ, ಅರ್ಜುನನ ಮೊಮ್ಮಗ. ಪಾಂಡವರು, ಅರ್ಜುನ ಎಂಥ ಶತ್ರುಗಳು, ದ್ವೇಷಿಗಳು ಎದುರುಗಡೆ ಬಂದು ಶರಣಾಗತರಾದರೂ ಕೂಡ ಅವ್ರನ್ನ ಕ್ಷಮಿಸಿಬಿಡ್ತಾ ಇದ್ರು. ಕ್ಷಮಾ ಸಮುದ್ರರಪ್ಪ ನಿಮ್ಮ ತಾತಂದರು, ನಾನು ನಿನಗೆ ಶರಣಾಗತಿ ಆಗಿದ್ದೇನೆ, ಕ್ಷಮಿಸಿಬಿಡೋ ಸ್ವಾಮಿ. ಕಲಿ ಅಂದರೆ ಯಾವಾಗಲೂ ಸ್ಟ್ರಾಟಜಿ, ಟ್ಯಾಕ್ಟಿಕ್ಸ್. ಇವನು ಅರ್ಜುನನ ಹೆಸರು ತಗೊಂಡಾಗ, ತಾತ ಪಾಂಡವರ ಹೆಸರು ತಗೊಂಡಾಗ ಅವರು ಕ್ಷಮಾ ಸಮುದ್ರ ಬಿಟ್ಬಿಡ್ತಾ ಇದ್ರು ಅಂದಾಗ ತಾನು ಅವಾಗ ಹೇಳ್ದ, ಅವ್ರ ಹೆಸರು ತಗೊಂಡಿದ್ಯಾ, ಬಿಡ್ತಾ ಇದ್ದೀನಿ, ಆದರೆ ನನ್ನ ರಾಜ್ಯದಲ್ಲಿ ಎಲ್ಲೂ ಇರೋ ಹಾಗೆ ಇಲ್ಲ ನೀನು. ಇವನು ಕಲಿ ಅಂದರೆ ಸ್ಮಾರ್ಟು, ತುಂಬ ಸ್ಮಾರ್ಟ್. ಅವನು ಹೇಳ್ದ, ಇಡೀ ಅಖಂಡ ಭೂಮಂಡಲದೇ ನಿನ್ನ ರಾಜ್ಯ, ಎಲ್ಲೂ ಹೋಗಲ್ಲ, ಎಲ್ಲೋದ್ರೂ ನಿನ್ನ ರಾಜ್ಯದೇ ಅಲ್ವೋ, ಇರೋಕ್ಕೊಂದು ಸ್ವಲ್ಪ ಜಾಗ ಕೊಡೋ. ಅದು ಅಲ್ಲದೆ ಇನ್ನೊಂದು ಬುದ್ಧಿ ಉಪಯೋಗಿಸ್ದ. ಏನು ಅಂದರೆ, ನಿನ್ನಂತಹ ದೊಡ್ಡ ಒಳ್ಳೆ ಮನುಷ್ಯ ನುಡಿಸಿರತಕ್ಕಂಥ ದೇವರು ಇಂಥ ಒಳ್ಳೆ ಮನುಷ್ಯ ಅಂತ ಇಂಥ ದೊಡ್ಡ ಸಾಮ್ರಾಜ್ಯ ಕೊಟ್ಟಿದ್ದಾನೆ. ಅದೇ ದೇವರೇ ನನ್ನಂಥ ಕೆಟ್ಟ ಮನುಷ್ಯನ ಹುಟ್ಟಿಸಿರೋದು. ನನಗೂ ಒಂದು ಜಾಗ ಅಂತ ಅವನು ಕೊಡಬೇಕಲ್ವ, ಅವನ ಮಗ ಅಲ್ವ ನಾನು, ಅವನು ಪ್ರತಿನಿಧಿಯಾಗಿ ನೀನು ರಾಜ್ಯಭಾರ ಮಾಡ್ತಾ ಇದೆಯಾ, ನನಗೂ ಒಂದು ಜಾಗ ಕೊಡಪ್ಪ ಅಂತಂದ. ಅಯ್ಯೋ, ಏನು ಲಾಜಿಕ್ಕಪ್ಪ ಇವೊಂದು. ಕಲಿ ಅಂದರೆ ಲಾಜಿಕ್ಕು, ಕಲಿ ಅಂದರೆ ಸ್ಟ್ರಾಟಜಿ, ಕಲಿ ಅಂದರೆ ಟ್ಯಾಕ್ಟಿಕ್ಸು. ಕರೆಕ್ಟಾಗಿ ಕೇಳ್ತೀಯನಲ್ಲ ನೀನು. ಒಂದು ಜಾಗ ಕೇಳ್ತಾ ಇದೆಯಾ, ನಾನು ಪಾಂಡವರ ಮೊಮ್ಮಗ, ಒಂದು ಕೇಳಿದ್ರೆ 4 ಕೊಡ್ತೀವಲ್ಲೇ, ನಿನಗೆ 4 ಜಾಗ ಕೊಡ್ತಿದ್ದೀವಿ. ಯಾವುದಪ್ಪ 4 ಜಾಗ? ಅಭ್ಯರ್ಥಿತ ತಸ್ಪುದಾ ತಸ್ಮೈ ಸ್ಥಾನಾನಿ ಕಲಿಯೇದವು ದ್ಯೂತಂ ಪಾನಂ ಸ್ತ್ರೀಯಂ ಸೂದ ಯತ್ರ ಧರ್ಮಶ್ಚತುರ್ವಿಧ. ಅಭ್ಯರ್ಥಿತ ತದಾ ತಸ್ಮೈ ಸ್ಥಾನಾನಿ ಕಲಿಯೇದ ಅಂದರೆ ದ್ಯೂತ, ಪಾನ, ದುಷ್ಟ ಸ್ತ್ರೀ, ಹಿಂಸೆ. ದ್ಯೂತ ಅಂದರೆ
ಗ್ಯಾಂಬ್ಲಿಂಗು, ರೇಸಿಂಗು, ಇದೆಲ್ಲ ಈ ದ್ಯೂತದಲ್ಲಿ ನಿನಗೆ ಜಾಗ ಕೊಡ್ತಿದ್ದೀನಿ. ಎಲ್ಲೆಲ್ಲಿ ಗ್ಯಾಂಬ್ಲಿಂಗ್ ನಡೀತಾ ಇರುತ್ತೆ ಅಲ್ಲಿ ಮೋಸ, ವಂಚನೆ, ದಗ. ಯಾಕೆ ಅಂದರೆ ಕಲಿ ಆವೇಶ. ಎರಡನೇದು ಪಾನ, ಲಿಕ್ಕರು, ಡ್ರಿಂಕಿಂಗು, ಡ್ರಂಕರ್ಡ್ಸು, ಕುಡುಕರು ಇರೋ ಕಡೆ ಕಲಿ ಪ್ರವೇಶ, ಕಲಿ ಆವೇಶ. ಮೂರನೇದು ದುಷ್ಟ ಸ್ತ್ರೀಯರ ದುಷ್ಟ ಚಿಂತನೆಗಳು, ಕೆಟ್ಟ ಸ್ತ್ರೀಯರ ಕೆಟ್ಟ ಚಿಂತನೆಗಳು, ಅಲ್ಲಿ ಕಲಿ ಇರ್ತಾನೆ. ನಾಲ್ಕನೇದು ಹಿಂಸೆ, ಕ್ರೌರ್ಯ, ಕ್ರೂಯಲ್ಟಿ, ವೈಲೆನ್ಸು, ಕ್ರೂಡ್ನೆಸ್ಸು, ರೂಡ್ನೆಸ್ಸು, ಹಾರ್ಶ್ನೆಸ್ಸು, ಹಾರ್ಮ್ಫುಲ್. ಇಷ್ಟಿರೋ ಕಡೆ ಕಲಿ ಇರ್ತಾನೆ. ಈ 4 ಕಡೆ ನಿನಗೆ ಜಾಗ ಕೊಟ್ಟಿದ್ದೇನೆ. ಕಲಿ ಅಂದರೆ ಇಂಟೆಲಿಜೆಂಟು, ಕಲಿ ಅಂದರೆ ಬ್ರೈಟ್, ಕಲಿ ಅಂದರೆ ಬ್ರಿಲಿಯಂಟು. ಕಲಿ ಹೇಳ್ದ, ನೀನು 4 ಜಾಗ ಕೊಟ್ಟಿದ್ದೀನಿ ಅಂತ ಏನೋ ಹೇಳಿದೆ. ನಿನ್ನ ರಾಜ್ಯದಲ್ಲಿ ಒಬ್ಬರು ಒಂದು ಗ್ಯಾಂಬ್ಲಿಂಗ್ ಆಡೋದಿಲ್ಲ, ಒಬ್ಬರು ಒಂದು ರೇಸ್ಗೆ ಹೋಗೋದಿಲ್ಲ. ದ್ಯೂತನೇ ಇಲ್ಲವಲ್ಲೋ. ನಿನ್ನ ರಾಜ್ಯದಲ್ಲಿ ಒಂದು ಪಬ್ ಇಲ್ಲ, ಒಂದು ಬಾರ್ ಇಲ್ಲ, ಒಬ್ಬ ಡ್ರಂಕರ್ಡ್ ಇಲ್ಲ, ಕುಡುಕರೇ ಇಲ್ಲ, ಕುಡಿತನೇ ಇಲ್ಲ. ಜಾಗ ಕೊಟ್ಟಿದ್ದೀನಿ ಅಂತೀಯ, ಅದೇ ಇಲ್ಲದೆ ಇರೋ ನಾನೆಲ್ಲಿ ಹೋಗಲಪ್ಪ. ನಿನ್ನ ರಾಜ್ಯದಲ್ಲಿ ಇರುತ್ತೆ ಕೊಂಥವರೆಲ್ಲ ಪತಿವ್ರತಿಯರು, ನಾರಿ ರತ್ನಗಳು, ಸುಮಂಗಲಿಯರು, ಪವಿತ್ರ ಸ್ವರೂಪಿಗಳಾಗಿರತಕ್ಕಂಥ ಹೆಣ್ಣು ಮಕ್ಕಳು ಇದ್ದಾರೆ. ದುಷ್ಟ ಸ್ತ್ರೀ ಅಂತ ಒಬ್ಬಳು ಇಲ್ವಲ್ಲೋ ನಿನ್ನ ರಾಜ್ಯದಲ್ಲಿ. ಹಿಂಸೆ, ಕ್ರೌರ್ಯ, ಕಟುಕರು, ಇದನ್ನು ಜಾಗ ಕೊಟ್ಟಿದ್ದೀನಿ ಅಂತೀಯ. ಪರಮಶಾಂತ ಸ್ವರೂಪಿಗಳು ನಿನ್ನ ರಾಜ್ಯದಲ್ಲಿ ಶಾಂತ ಪ್ರಶಾಂತವಾಗಿರ್ತಾರೆ, ನಗು ಮುಖದಿಂದ ಇರ್ತಾರೆ, ಹಸನ್ಮುಖಿಗಳಾಗಿರ್ತಾ ಇರ್ತಾರೆ. ಎಂಥ ಒಳ್ಳೆ ಜನ. ಇದ್ರ ಮಧ್ಯೆ ಕಟುಕರು ಎಲ್ಲಿ ಬರ್ತಾರೋ, ಹಿಂಸಕರು ಎಲ್ಲಿ ಬರ್ತಾರೋ. ಕೊಟ್ಟೆ ಅಂತ ಆಗಬೇಕು, ಇರಲೇ ಕೂಡ್ದು ಇಂಥ ಜಾಗ ಕೊಟ್ಟಿದ್ಯಾ ನೀನು. ನನಗೆ ಎಂಥ ಜಾಗ ಒಂದೇ ಕೊಡು, 4 ಬೇಡ, 1 ಜಾಗ ಕೊಡು. ಆ ಜಾಗ ಹೇಗಿರಬೇಕು ಅಂದರೆ ಇಟ್ ಶುಡ್ ಬಿ ಲೈಕ್ಡ್ ಬೈ ಎವರಿ ಬಾಡಿ, ಇಟ್ ಶುಡ್ ಬಿ ಲವ್ಡ್ ಬೈ ಎವರಿ ಬಾಡಿ, ಎವರಿ ಪರ್ಸನ್ ಶುಡ್ ಲೈಕ್ ಟು ಪೊಸೆಸ್ ಇಟ್, ಇಟ್ ಶುಡ್ ಬಿ ಲೈಕಬಲ್, ಲವೆಬಲ್, ಎವರಿಬಡಿ ಶುಡ್ ಲೈಕ್ ಟು ಓನ್ ಇಟ್, ಪೊಸೆಸ್ ಇಟ್, ಇಟ್ ಶುಡ್ ಬಿ ವ್ಯಾಲ್ಯೂಬಲ್, ಇಟ್ ಶುಡ್ ಬಿ ಟ್ರೇಡಬಲ್, ಇಟ್ ಶುಡ್ ಬಿ ಎಕ್ಸ್ಚೇಂಜಬಲ್, ಇಟ್ ಶುಡ್ ಬಿ ಪ್ರೆಷಸ್ ಆ್ಯಂಡ್ ಫಾರ್ ಆಲ್ ಟೈಮ್ಸ್ ಇಟ್ ಶುಡ್ ಹ್ಯಾವ್ ದ ವ್ಯಾಲ್ಯೂ ಅಂತ ಒಂದು ಜಾಗ ಕೊಡು, ನಾನು ಬಂದ್ಬಿಡ್ತೀನಿ. ಆಯ್ತಪ್ಪ, ನೀನು ಒಂದೇ ಒಂದು ಕೇಳಿದ್ಯಾ, ಕೊಟ್ಟು ಬಿಡ್ತೀನಿ. ಯಾವುದು? 5ನೇ ಜಾಗ ಯಾವುದು ಅಂದರೆ ಬಂಗಾರದಲ್ಲಿರು. ಬಂಗಾರ. ಇಟ್ ಈಸ್ ಲೈಕ್ಡ್ ಬೈ ಎವರಿ ಬಾಡಿ, ಲವ್ಡ್ ಬೈ ಎವರಿ ಬಾಡಿ, ಇಟ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ವ್ಯಾಲ್ಯೂ, ಇಟ್ ಹ್ಯಾಸ್ ಗಾಟ್ ಪೆರನಲಿಯಲ್ ವ್ಯಾಲ್ಯೂ ಆ್ಯಂಡ್ ಎವರಿಬಡಿ ಲೈಕ್ಸ್ ಟು ಪೊಸೆಸ್ ಇಟ್. ಅವನೇನೇನು ಕೇಳಿದ್ರು ಎಲ್ಲ ಫುಲ್ಫಿಲ್ ಮಾಡ್ದ. ಬಂಗಾರವನ್ನು 5ನೇ ಸ್ಥಳವನ್ನು ಕೊಟ್ಟ.